ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾಗೋ ಬಸವ ಮಹಾಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆದು ಸದಾವಕಾಲ ಸ್ಮರಣೆಯರಾದ ಬಸವಾದಿ ಪ್ರಮುಖರನ್ನು ಜಗತ್ತಿನ ಸಂತ ಮಹಂತ ದಾರ್ಶನಿಕರ ನೆನೆದು ಕ್ಷೇತ್ರದ ಅಧಿದೈವ ಶಾಂತೇಶ್ವರರ ಪರಮಚೇತನವನ್ನು ನೆನೆದು ನನ್ನ ನರಜನ್ಮವನ್ನು ಅರಜನ್ಮವನ್ನಾಗಿರಿಸುವಂಥ ಚಿತ್ತರಿಗೆ ಚಿಜ್ಯೋತಿ ವಿಜಯಮಾಂತರ ವಿಮಲ ಚರಣಕ್ಕೆ ನತಮಸ್ತಕನಾಗಿ ನನ್ನ ಆರಾಧ್ಯ ಜ್ಞಾನ ಗುರುದೇವ ಈ ಶತಮಾನ ಕಂಡ ಅಪರೂಪದ ಯತಿವರಣ್ಯರು ದಾರ್ಶನಿಕ ದಿಗ್ಗಜರು ನಡೆದಾಡುವ ಮಾತನಾಡುವ ದೇವರು ನಮ್ಮೆಲ್ಲರ ಹೃದಯಂಗಮದಲ್ಲಿ ಸದಾವಕಾಲ ಜ್ಞಾನದಿಂದ ಬೆಳಗ್ತಕ್ಕಂಥ ಪರಮ ಚೈತನ್ಯ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳವರ ಪವಿತ್ರವಾಗಿರ್ತಕ್ಕಂಥ ಚೇತನವನ್ನು ನೆನೆದು ಶಿವಸ್ವರೂಪಿಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗ್ತಕ್ಕಂಥ ಪರಮಾತ್ಮನಿಗೆ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವು ನಮ್ಮ ಬದುಕು ಭವ್ಯ ಆಗಬೇಕಾಗಿತ್ತು, ದಿವ್ಯ ಆಗಬೇಕಾಗಿತ್ತು, ನಮ್ಮ ಬದುಕು ಸುಂದರವಾಗಬೇಕಾಗಿತ್ತು, ನಮ್ಮ ಬದುಕು ಅಮೂಲ್ಯವಾಗಬೇಕಾಗಿತ್ತು. ನಾವು ಎಲ್ಲಿವರೆಗೆ ಜೀವಿತಾವಧಿ ಒಳಗಿರ್ತೀವಿ ಅಲ್ಲಿವರೆಗೂ ಕೂಡ ಯಾವುದೇ ಥರದ ಇಂಗ್ಲೀಷ್ ಮೆಡಿಷನ್ನದಿಂದ ಔಷಧಿಗಳಿಂದ ನಾವು ಅದಕ್ಕೆ ಮೊರೆ ಹೋಗದೇ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರಾಗಿ ಪೂರ್ಣ ಪ್ರಮಾಣದಲ್ಲಿ ನಾವು ಸುಖವನ್ನು ಅನುಭವಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಯಾವ ರೀತಿಯಾಗಿ ನಿಸರ್ಗದಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಿಸರ್ಗದಲ್ಲಿ ಮಹಾನ್ ಶಕ್ತಿ ಅಡಗಿದೆ, ಆದರೆ ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ನಾವು ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನು ಹೇಳ್ತೀನಿ. ಇವತ್ತಿನ ವೈದ್ಯಕೀಯ ನಮ್ದು ಅಲ್ಲ ಇದು. ಇವತ್ತೇನು ನಿಮ್ಮ ಹಾಸ್ಪಿಟ್ಲ್ಗಳದಾವಲ್ಲ, ಯಾವ ನಮ್ಮಲ್ಲಿ ಇರಲಿಲ್ಲ. ಇವು ನಮ್ಮದು ಋಷಿಮುನಿಗಳು. ನಮ್ಮ ಮೊದಲ ಈ ಒಂದು ಆರೋಗ್ಯದ ತಜ್ಞರಂದರೆ ಬ್ರಹ್ಮ, ಪ್ರಜಾಪಿತ ಬ್ರಹ್ಮ, ಅಶ್ವಿನಿ ದೇವತೆಗಳು. ಕಾಲಕ್ಕೆ ತಕ್ಕಂಗೆ ಅಂದರೆ ಆ ತಪಸ್ವಿಗಳು ಋಷಿಗಳು ನಮಗೆ ಇಲ್ಲಿ ದಿವ್ಯ ಔಷಧಗಳನ್ನು ಕಂಡಿಡಿದು ನಮಗೆ ಆರೋಗ್ಯದ ಭಾಗ್ಯವನ್ನು ಕೊಡ್ತಾನೆ ಬಂದಿದ್ದಾರೆ. ಮಹಾಭಾರತದಲ್ಲಿ ನಕುಲ ಸಹದೇವರು ಬಹಳ ಅದ್ಭುತವಾಗಿರ್ತಕ್ಕಂಥ ಆಯುರ್ವೇದದ ಜ್ಞಾನಿಗಳು. ಇತ್ತೀಚೆಗೆ ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು, ಅನೇಕ ತಪಸ್ವಿಗಳು, ಮಹಾತ್ಮರು, ಚರಕರಂಥವರು ಇತ್ತೀಚಿನ ದಿನಗಳಲ್ಲಿ ಭಾಳ ದೊಡ್ಡ ದೊಡ್ಡ ಮಹಾನ್ ಆಯುರ್ವೇದಿಕ ಮತ್ತು ನಿಸರ್ಗದ ತಜ್ಞರು ಇದ್ದಾರೆ ನಮಗೆ. ನಾವು ಯಾರೂ ಅವ್ರ ಮರೆಯನ್ನು ಹೋಗ್ತಾ ಇಲ್ಲ. ನಾವು ಸಿಕ್ಕಂಗ ಜೀವನವನ್ನು ಮಾಡಿ ಈ ಜೀವನವನ್ನು ಕೆಡಿಸಿಕೊಳ್ಳುತ್ತಿದ್ದೇವೆ. ಎಲ್ಲಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತಂದರೆ ಆರೋಗ್ಯನೇ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಅಮೂಲ್ಯವಾಗಿರ್ತಕ್ಕಂಥ ಆರೋಗ್ಯ ಸಂಪತ್ತವನ್ನು ಯಾಕೆ ಕಡಿಸ್ಕೊಳ್ತೀವಿ ಗೊತ್ತಾಗ್ತಾ ಇಲ್ಲ. ಎಚ್ಚರ ಆಗಲಿಲ್ಲ ಅಂದರೆ ನಮಗೆ ಈಗ ಗೊತ್ತಾಗಂಗಿಲ್ಲ. ಅದು ಅಂತಿಮ ಸಮಯದಲ್ಲಿ ಭಯಾನಕವಾಗಿರ್ತಕ್ಕಂಥ ವೇದನೆಯನ್ನು ಅನುಭವಿಸ್ಬೇಕು. ಯಾರು ವೇದನೆಯನ್ನು ಅನುಭವಿಸೋದಿಲ್ಲ ಅಂದರೆ ಇಲ್ಲ. ಅವರಿಗೆ ವೇದನೆಗಳು ರೋದನೆಗಳು ಆಗೋದಿಲ್ಲ. ಯಾಕಂದರೆ ಅವರು ಆತ್ಮಜ್ಞಾನಿಗಳಾಗಿರ್ತಾರೆ, ನಿಸರ್ಗದ ಮೊರೆಯನ್ನು ಹೋಗಿರ್ತಾರೆ. ನಿಸರ್ಗ ಅವರಿಗೆ ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಾರೆ. ಈಗ ನಾನು ಒಂದು ಉದಾಹರಣೆಯನ್ನು ಇವತ್ತಿನ ತರಗತಿಯೊಳಗೆ ನಿಮಗೆ ತಿಳಿಸೋದು.
ನರೋ ಸಿಸ್ಟಮ್ ಬಗ್ಗೆ, ನರಮಂಡಲದಿಂದ ಈ ಶರೀರ ರಚನೆ ಆಗಿದೆ. 72,000 ನಾಡಿಗಳಿದ್ದಾವೆ. 72,000 ನಾಡಿಗಳು, ಒಂದಲ್ಲ ಎರಡಲ್ಲ, 72,000 ನಾಡಿಗಳು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಇಡ, ಪಿಂಗಳ, ಸುಷುಮ್ನ ನಾಡಿಗಳು. ಈ ನರ್ವ್ ಸಿಸ್ಟಮ್ ಎಲ್ಲಿಂದ? ನಮ್ಮ ಒಕ್ಕಳ ಭಾಗದಿಂದ ಎಲ್ಲ ಕಡೆ ಏನಪ್ಪ ಅಂದರೆ ಅದು ವ್ಯಾಪಿಸಿದೆ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಗ. ತಲೆ, ಮೆದುಳು, ಮಾಮಸ್ತಕ ಇದು ಅತ್ಯಂತ ಇನ್ನೂ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಗ. ಎಲ್ಲ ಕಡೆಗಳೇನಪ್ಪ ಅಂದ್ರೆ ನರ್ವ್ ಸಿಸ್ಟಮ್ ಭಾಗ ಏನಪ್ಪ ಅಂದರೆ ಅದು ಕವಲು 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 ಆಗೇನಪ್ಪ ಅಂದರೆ ಹರಿದು ಹಂಚಿ ಹೋಗಿದೆ. ಈಗ ನಮ್ಗೆ ಕೆಲವೊಂದು ನಾನು ಉದಾಹರಣೆಗೆ ತೆಗೆದುಕೊಂಡು ನಿಮ್ಮ ಸಮಸ್ಯೆ ಬರ್ತಾ ಇದೆ. ಕಾಲು ಜೋಮ್ ಹಿಡಿತಾ ಇದೆ, ಕೆಲವು ಮಂದಿ ಕಾಲು ಜೋಮ್ ಹಿಡಿತಾ ಇದೆ, ಕಾಲು ಜೋಮ್ ಹಿಡಿತಾ ಇದೆ, ನೋವಾಗ್ತಾ ಇದೆ, ಕ್ಯಾನ್ಸರ್ ಬಂದಿದೆ, ಹಾರ್ಟ್ ಬಂದಿದೆ. ಇವೆಲ್ಲವೂ ಕೂಡ ನರ್ವ್ ಸಿಸ್ಟಮ್ ಮೇಲೆ ನಿಂತಿದೆ. ಎಲ್ಲವೂ ಕೂಡ ನರಗಳು. ನಮ್ಮ ನರ್ವ್ ಸಿಸ್ಟಮ್ ಏನದಲ್ಲ ಅದು ಏನು ಮಾಡ್ತದಂದರೆ ಹಾರ್ಟ್ಲಿಂದ, ಹೃದಯದಿಂದ ರಕ್ತವನ್ನು ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ಸೇರಿಸಿ ಕೊಡ್ತಿರ್ತದ. ಸುಮ್ಮನೆ ಹಾಗೆ ಹೋಗಂಗಿಲ್ಲ, ಶುದ್ಧ ರಕ್ತ ಹೋಗ್ಬೇಕಲ್ಲ. ಪ್ರಾಣಶಕ್ತಿಯನ್ನು ಜೊತೆಗೂಡಿಸಿಕೊಂಡು ಎಲ್ಲ ಕಡೆ ಏನಪ್ಪ ಅಂದರೆ ಅದು ಹೋಗ್ತಿರ್ತದೆ. ಅದಕ್ಕಾಗಿ ನಾವು 7 ಪ್ರಮುಖವಾಗಿರ್ತಕ್ಕಂಥ ನಮ್ಮ ನರ್ವ್ ಸಿಸ್ಟಮನ್ನು ಸರಿಯಾಗಿಡಲಿಕ್ಕೆ ಇಲ್ಲಿ 7 ಪ್ರಮುಖವಾಗಿರ್ತಕ್ಕಂಥ ಆಹಾರದ ಅಂಶಗಳನ್ನು ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ರಿ, ನೀವು ಮಾಡಿ ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ. ಅದರ ಜೊತೆಯಲ್ಲೇ ಪ್ರಾಣಾಯಾಮ, ಯೋಗ ಇದಂತೂ ಬಿಟ್ಟಿದ್ದಿಲ್ಲ. ಯಾವ್ಯಾವ ಆಹಾರಗಳು? ಪಾಲಕ್ ಸೊಪ್ಪು, ಪಾಲಕ್ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ನಿಮ್ಮ ನರ್ವ್ ಸಿಸ್ಟಮನ್ನು ಪರಿಣಾಮಕಾರಿಯನ್ನಾಗಿ ಮಾಡ್ತಕ್ಕಂಥದ್ದು ಪಾಲಕ್. ಒಂದನೇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು ನೀವು ಅತಿ ಹೆಚ್ಚಾಗಿ ಬಳಸಬೇಕು. ಪಾಲಕ್ ಸೊಪ್ಪನ್ನು ಬಳಸಬೇಕಾದ್ರೆ ಎಚ್ಚರದಿಂದಿರಬೇಕು. ಪಾಲಕ್ ಸೊಪ್ಪಿನಲ್ಲಿ ಟೊಮೊಟೊ ಹಾಕ್ಬೇಡ್ರಿ. ಇದು ಗೊತ್ತಿರಲ್ಲ ನಮಗೆ. ಪಾಲಕ್ ಪಲ್ಯ ಮಾಡ್ತಿದ್ರೆ ಟೊಮೊಟೊ ಹಾಕ್ಬೇಕು. ಟೊಮೊಟೊದ ಜೊತೆಯಲ್ಲಿ ಪಾಲಕನ್ನು ಬೆರೆಸಬೇಡ್ರಿ. ಪಾಲಕದು ನೀವು ರಸ ಮಾಡಿ ಕುಡೀರಿ. ಪಾಲಕದು ಚಟ್ನಿ ಮಾಡಿರಿ. ವಾರದಲ್ಲಿ 3 ದಿನ ಪಾಲಕ್ ಏನು ತೊಂದರೆ ಇಲ್ಲ. ಅದ್ಭುತ. ಅದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹೇರಳವಾಗಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ನರ್ವ್ ಸಿಸ್ಟಮ್ ಸಂಬಂಧಪಟ್ಟಂಗೆ ಪಾಲಕದಲ್ಲಿದ್ದಾವೆ. ನಿಮ್ಮ ಹುಣಸೆಹಣ್ಣು ಹಾಕ್ಬೋದು, ನಿಂಬೆಹಣ್ಣು ಹಾಕ್ಬೋದು, ನಡೀತದೆ. ನಿಮ್ಗೆ ಬೇಕಲ್ಲ ಟೇಸ್ಟ್, ನಿಂಬೆಹಣ್ಣು ಹಾಕಿ, ಹುಣಸೆಹಣ್ಣು ಹಾಕಿ. ನೀವು ಹುಣಸೆಹಣ್ಣು ಬಳಸ್ತಾ ಇಲ್ಲಿ. ಹುಣಸೆಯೊಳಗೆ ಅಂಥ ಅದ್ಭುತ ಶಕ್ತಿ ತಾಕತ್ತಿದೆ. ಹುಣಸೆ ತಾಕತ್ತೇ ಹೋಗ್ಬಿಟ್ಟದು ನಿಮ್ಗೆ. ಅದಕ್ಕಾಗಿಯೇ ಇವತ್ತು ಎಲ್ಲರೂ ಅಪೂರ್ಣತೆಗೆ ಬಂದಿದೆ. ನಾನು ಮತ್ತೆ ಹೇಳ್ತೇನೆ ಅದು ಹುಣಸೆ ಬಗ್ಗೆ ಬಗ್ಗೆ. ಇವತ್ತು 7 ಈ ಪ್ರಮುಖವಾಗಿರ್ತಕ್ಕಂಥದ್ದು. ಪಾಲಕನ್ನು ನೀವು ಚಪಾತಿ ಅಂತ ನಾನು ಬಳಸಬೇಡ ಅಂತ ಹೇಳ್ತೇನೆ. ಅನಿವಾರ್ಯ ಇದ್ದಾಗ ಚಪಾತಿ ಮಾಡಿದ್ರಪ್ಪ ಅಂದ್ರೆ ಅದರೊಳಗೆ ಪಾಲಕ್ ಸೇರಿಸಿ ಮಾಡಿರಿ. ಬೇಗ ಸ್ವಲ್ಪ ಸುಲಭವಾಗಿ ಪಚನ ಆಗ್ತದೆ. ಯಾವಾಗಾದರೂ ಚಪಾತಿ ಊಟ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಆಹಾರ ಒಂದೊಂದು ಭಾಗದಲ್ಲಿ ಆಹಾರದ ವೈಶಿಷ್ಟ್ಯ. ನಮ್ಮಲ್ಲಿ ಉತ್ತರ ಕರ್ನಾಟಕ, ಬೆಳಗಾವಿ, ವಿಜಯಪುರ, ಕಲಬುರಗಿ, ರಾಯಚೂರ, ಧಾರವಾಡ, ಬಾಗಲಕೋಟೆ, ಇದು ಅಖಂಡ ಬಿಜಾಪುರ ಜಿಲ್ಲೆದಾಗ ಬಾಗಲಕೋಟೆನೂ ಬರ್ತದೆ. ಗದಗ ಇದನ್ನು ಅಖಂಡ ಧಾರವಾಡ ಜಿಲ್ಲೆದಾಗ ಬರುವಂಥದ್ದು. ಗದಗ, ಹಾವೇರಿ ಅದು ಅಖಂಡ ಧಾರವಾಡ ಜಿಲ್ಲೆಗೆ ಬರ್ತಕ್ಕಂಥದ್ದು ಹಾವೇರಿ. ಈ ಭಾಗದ ಪ್ರಮುಖ ಆಹಾರ ಯಾವುದಂದ್ರೆ ರೊಟ್ಟಿ. ನಾವು ಈ ಪ್ರದೇಶದಲ್ಲಿ ವಾಸ ನಮ್ಮ ಭಾಗದಲ್ಲಿ ಏನು ಬೆಳೀತದಲ್ರಿ? ಜೋಳ ಬೆಳೀತದೆ. ರೊಟ್ಟಿ ಊಟ ಮಾಡಬೇಕು. ರೊಟ್ಟಿ ಪ್ರೋಟೀನ್, ಅದರೊಳಗೆ ಪ್ರೋಟೀನ್ ಸುಲಭವಾಗಿ ಸಿಗ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚು ನಮಗೇನಪ್ಪ ಅಂದರೆ ಅದು 2 ರೊಟ್ಟಿ ನಾವು ತಿಂತೀವಂದರೆ
ಅದರಲ್ಲಿ ಹೆಚ್ಚು ತರಕಾರಿಗಳಿರಬೇಕು. ತರಕಾರಿ ತಿನ್ನಂಗಿಲ್ಲ ನೀವು ಯಾರು, ಹಸಿ ತರಕಾರಿಯನ್ನು ತಿನ್ನಂಗಿಲ್ಲ. ದಯವಿಟ್ಟು ಹಸಿ ತರಕಾರಿ ತಿನ್ನಿರಿ. ಪಲ್ಯ ಪಾಲಕ್ ಚೆಂದಾಗಿ ಪಾಲಕ್ ಪಲ್ಯ ಮಾಡಿರಿ. ಅದ್ರ ಜೊತೆಯಲ್ಲಿ ಸೌತೆಕಾಯಿ, ಬೀಟ್ರೂಟು, ಮುಲ್ಲಂಗಿ, ಮೆಂತ್ಯ ಪಲ್ಯ ಇವೆಲ್ಲ ಜೊತೆಗೆ. ಇದು ಏನು ರೀ ಇಟ್ಟೆಲ್ಲ ಮಾಡಿ ನಾವೇನು 1000 ವರ್ಷ ಇರ್ತೀರಿ ಅಂತ ಹಿಂಗೆಲ್ಲ ಮಂದಿ ಕೇಳ್ತಾರೆ ಅವರು. ನೀವು ಇಂಗ್ಲೀಷ್ ಮೆಡಿಸನ್ ಬೇಡ ಅಂದರೆ ನೀವು ಮಸ್ತಾಗಿರ್ಬೇಕಂದ್ರೆ ಇದು 1 ವರ್ಷ ಮಾಡಿ ನೋಡ್ರಿ. ನೀವು ಒಂದು 6 ತಿಂಗಳು ಮಾಡಿ ನೋಡ್ರಿ, ನೀವು ಹೆಂಗೆ ಬದಲಾವಣೆ ಆಗ್ತದೆ ನಿಮ್ಮ ಶರೀರದಲ್ಲಿ. ನೀವು ಗುಳಿಗೆ ಯಾಕೆ ನಿಂತೀರಿ ಅಂತ ಕೇಳಕತ್ತೀರಿ. ಅವಶ್ಯಕತೆ ಇಲ್ಲ, ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ ನಮಗೆ. ಡಾಕ್ಟ್ರು ಓನ್ಲಿ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಡಾಕ್ಟರ್ಗಳ ಅವಶ್ಯಕತೆ ಇದೆ. ನನಗೆ 1000 ಮಂದಿ ಡಾಕ್ಟರ್ಗಳ ಕರೆಸಿದ್ರೆ ಅವ್ರ ಜೊತೆಗೆ ನಾನು ಮಾತನಾಡ್ತೀನಿ, ನೀವು ಅಲ್ಲ. ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಹೇಳ್ತೀನಿ ನಾನು. ಮುಂಬರೋ ದಿನಮಾನಗಳಲ್ಲಿ ನಾನು ಚಾಲೆಂಜ್ ಕೊಡ್ತೀನಿ, ನೀವು ತಾಮ್ರದ ಪತ್ರದಾಗ ಬರೆದಿಟ್ಟುಕೊಳ್ರಿ. ಈಗ ಯಾವ ರೀತಿಯಾಗಿ ಏನಪ್ಪ ಅಂದರೆ ಇಂಜಿನಿಯರ್ಗಳಿಗೆ ಯಾರು ಕೇಳ್ತಾ ಇಲ್ಲಲ್ಲ, ಹಂಗೆ ಮುಂಬರುವ ದಿನಮಾನಗಳಲ್ಲಿ ಡಾಕ್ಟರ್ಗಳು ಯಾರೂ ಕೇಳಂಗಿಲ್ಲ. ಡಾಕ್ಟರ್ಗಳು ಯಾರೂ ಕೇಳಂಗಿಲ್ಲ. ಎಲ್ಲರೂ ಡಾಕ್ಟರ್ ಓದಾಕತ್ಯಾರ, ಆದರೆ ಡಾಕ್ಟರ್ಗಳು ಯಾರು ಮಾತಾಡ್ಸೋರಿರಂಗಿಲ್ಲ. ಏನು ಮಾಡ್ತಾರೆ ತಗೊಂಡು ನಮ್ಮ ಆರೋಗ್ಯಕ್ಕೆ ನಾವೇ ಎಲ್ಲರೂ ಈ ಸದ್ದನ್ನು ಕೂಡ ಕೆಲವರಿಗೆ ಅವೇರ್ನೆಸ್ ಬರ್ತಾ ಇದೆ. ಮೋದಿಜಿಯವರು ಇಲ್ಲಿವರೆಗೆ ಅವರು ಟ್ಯಾಬ್ಲೆಟ್ ತಗೊಂಡಿಲ್ಲ, ವ್ಯಾಕ್ಸಿನ್ ಹಾಕ್ಕೊಂಡಿಲ್ಲ. ಅವರು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನಗೀಗ 52 ವರ್ಷ. ನಾನು 35 ವರ್ಷದಿಂದನೂ ಕೂಡ ನಾನು ಯಾವುದೇ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿಲ್ಲ. ಸಿದ್ದೇಶ್ವರಪ್ಪಗಳಿಗೆ ಯಾವ ರೀತಿ ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ಲ, ನನಗಿಲ್ಲೇ ಹೋದರ್ಸ ಬಾಲ್ಗಾವದಲ್ಲಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅಮೃತಾನಂದ ಅಪ್ಪಗಳಿಗೆ ಕೇಳಿರ್ಬೇಕಂದ್ರೆ ನಾನು 3 ದಿನ ಕಾಲು ಬಾಯ್ತದೆ. ಅವ್ರ ಜೊತೆ ತಿರುಗಾಡ್ತಾ ಇದ್ದಲ್ಲ, ಅವಾಗೆಲ್ಲ ನಾವು ಹಳ್ಳಿಗೂ ಕೂಡ ಅಪ್ಪಗಳದು ಇದು ಮಾಡ್ತಾ ಇದ್ದೀವಿ, ಗುರುಮೋತ್ಸವ ಕಾರ್ಯಕ್ರಮ. ಕಾಲು ಇಷ್ಟು ಬಾಯ್ತು. ಏನು ರೀ ಕಾಲು ಬೈತದೆ, ಏನದು ಅದು ನಿಮ್ಮದು ಫ್ರ್ಯಾಕ್ಚರ್ ಆಗ್ಯದ. ಅದು ನನಗೆ ಅನಿಸಿತ್ತು, ಆದರೂ ಕೂಡ ನೋಡೋಣ ಅಂತ ನಾನು ಬಿಟ್ಟಿದ್ದೆ. ಭಾಳ ಬಾಧೆ ಅದು. ಡಾಕ್ಟ್ರ್ ಹತ್ರ ಕಳಿಸಿದ್ರು ಅವರು, ಚಟ್ಚಂಡ್ ಡಾಕ್ಟ್ರ್ ಅವರು ಇದನ್ನು ಇಂಜೆಕ್ಷನ್ ಮಾಡಿ ಏನೇನು ಮಾಡಿ ಇದು ಮಾಡ್ಬೇಕಂದ್ರೆ, ಇಂಜೆಕ್ಷನ್ ಮಾಡೋಕ್ಕಿಂತಂದ್ರೆ ನಾನು ಏನು ಮಾಡಲ್ಲ, ಕಾಲು ಕಳೆದು ಅದನ್ನು ಕಟ್ಲಿಕ್ಕೆ ಬರ್ತದೆ. ನಮ್ಮ ತಂದೆಯವರು ಆಯುರ್ವೇದಿಕ್ ತಜ್ಞರು, 105 ವರ್ಷ ಬದುಕಿದ್ರು, ಒಂದು ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿರಲಿಲ್ಲ. ಮುರಿದೋಗಿರ್ತಕ್ಕಂಥ ಕಾಲಗಳನ್ನು 4 ಕಡೆ ಮುರಿದ್ರೂ ಅದನ್ನು ಕೂಡಿಸುವಂಥ ಸಾಮರ್ಥ್ಯ ಇತ್ತು. ಅದು ನನಗೆಲ್ಲ ಗೊತ್ತಿದೆ. ಅದಕ್ಕೆ ಅವ್ರಿಗೆ ಹೇಳಿದೆ, ಇದು ಕಟ್ಟ್ರಿ ನೀವು, ಇದನ್ನು ಹೆಂಗೆ ಬಾವು ಕಡಿಮೆ ಮಾಡ್ಕೋಬೇಕು, ಇದು ಹೆಂಗೆ ಬಾವನ್ನ ಇಳಿಸ್ಕೋಬೇಕು, ಮತ್ತು ಇದು ನೋವನ್ನು ಹೆಂಗೆ ನಿವಾರಣೆ ಮಾಡಬೇಕು, ಮತ್ತು ಇದರೊಳಗೆ ಅದನ್ನು ಕೀಲಿ ಹೆಂಗೆ ಕುಂದಿರ್ಬೇಕು ಅಂತ ನನಗೆ ಗೊತ್ತಿದೆ. ಅದನ್ನು ನೀವು ಕರೆಕ್ಟಾಗಿ ಕೂಡಿಸ್ಬೇಕು ಅಷ್ಟೇ. ನೀವು ಅದು ಕರೆಕ್ಟಾಗಿ ಕೂಡಿಸಿ ನನಗೆ ಅದನ್ನು ಇದು ಮಾಡಿರಿ ಅಂದಾಗ, ಇಲ್ಲರಿ ಭಾಳ ತ್ರಾಸ ಆಗ್ತದೆ ಕೂಡಿಸ್ಬೇಕಾದ್ರೆ. ಅದನ್ನು ಇಂಜೆಕ್ಷನ್ ಮರಗಟ್ಟುವಂಥ ಇಂಜೆಕ್ಷನ್ ಮಾಡಬೇಕು. ಏನಾಗಲ್ಲ, ನಾನು ಇದನ್ನೆಲ್ಲ ನೀವು ಯಾಕೆ ಇದು ಮಾಡ್ತೀರಿ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಹೇಳಿದೆ. ಇಲ್ಲೇ ಚಂದಾಗ ಡಾಕ್ಟರ್ ಅದಾರ, ಸಣ್ಣ ಹುಡುಗನೇ ಅದ. ನನ್ನ ಜೀವನದಾಗನೇ ಮೊದಲನೇ ಬಾರಿ ರೀ ಅಪ್ಪವ್ರನ್ನ ಕೂಡಿಸಿದ ನನಗೆ ಕಾಲು. ನಾನು ಏನೂ ಮಾಡಲಿಲ್ಲ, ವಿಶ್ರಾಂತಿ ತಗೊಂಡೆ. ಅಂದ್ರೂ ಬಿಟ್ಟಿಲ್ಲ. ನನಗೆ 8 ದಿನದಾಗನೇ ಮತ್ತೆ ಕಾರ್ಯಕ್ರಮಕ್ಕೆ ಬಂದೆವು. ಆಳ್ವಿ ಯಾವುದೇ ಥರದ ಎಣ್ಣೆಯನ್ನು ಉಪಯೋಗ ಮಾಡಲಾರ್ದೇ ಶುದ್ಧವಾದ ಆಕಳ ತುಪ್ಪ, ನಾನು ಚೆವೆಗೋದಿದ್ದು ಉಪ್ಪಿಟ್ಟ, ಮತ್ತು ಸಾವಯವ ಕೊರ್ಲಿ ನವಣಿ ಇಂಥವೇನಿರ್ತಾವಲ್ಲ ಅದ್ರದ್ದು ಏನಪ್ಪ ಅಂದರೆ ಉಪ್ಪಿಟ್ಟ ನಾನಾ ಸತ ತಯಾರು ಮಾಡ್ಕೊತಿದ್ದೆ. ಎಲ್ಲ ತರಕಾರಿಗಳನ್ನು ಹಾಕಿಕೊಂಡು 15 ದಿನದಲ್ಲಿ ನನ್ನ ಕಾಲು ಗಟ್ಟಿ ಆಯಿತು. ಡೈಲಿ ಏನಪ್ಪ ಅಂದರೆ ಎಳ್ಳುಂಡಿ ಇಂಥದ್ದೆಲ್ಲ ಮಾಡಿ, ಅಂದರೆ ನಮ್ಮಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು. ನಮ್ಮ ಶರೀರದಲ್ಲಾಗಿರ್ತಕ್ಕಂಥ ಗಾಯವನ್ನಾಗಲಿ, ನಮ್ಮ ಶರೀರದಲ್ಲಾಗಿರ್ತಕ್ಕಂಥ ಏನೇ ತೊಂದರೆನಾಗಲಿ ನಿವಾರಣೆ ಮಾಡಲಿಕ್ಕೆ ನಮ್ಮೊಳಗದವ್ರ ಅಂಶಗಳು. ರೋಗ ನಿರೋಧಕ ಶಕ್ತಿ ನಮ್ಮೊಳಗನೇ ಐತಿ. ಆ ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿಯನ್ನು ಬೆಳೆಸಿಕೊಳ್ಳುವಂಥ ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶ ಇರುವಂಥ ಉತ್ತಮವಾಗಿರ್ತಕ್ಕಂಥ ಸಮತೋಲನ ಆಹಾರದ ಕೊರತೆ ಇದೆ ನಮಗೆ. ಸಮತೋಲನ ಆಹಾರವನ್ನು ಸೇವನೆ ಮಾಡಬೇಕು ನಾವು. ಯಾವುದು ರುಚಿ ಆಗ್ತದೆ ಅದನ್ನೇ ಮಾಡೋದು. ಬದನೆಕಾಯಿನ ಅದನ್ನೇ ಮಾಡೋದು. ದಿನ 2 ದಿನಕ್ಕೊಂದ್ಸರಿ ಬದನೆಕಾಯಿ ತಂದೀವಿ, 2 ದಿನಕ್ಕೊಂದ್ಸರಿ ಆಲೂಗಡ್ಡೆ ತಂದೀವಿ. ಇಲ್ಲ, ಸಮತೋಲನ ಆಹಾರ ಬೇಕಾಗಿದೆ ನಮಗೆ. ಎಲ್ಲ ಥರದ ಬೆಂಡೆಕಾಯಿ, ಬೀನ್ಸು, ಪುಂಡೆ ಪಲ್ಯ,
ಕಡಲೆಬೇಳೆ ಇಟ್ಟು ನೀವು ಮನೆಯೊಳಗನ್ನ ಬೀಸಿ ಅಂಗಡಿಯನ್ನು ಕಡಲೆಬೇಳೆ ಕರೆ ಇರ್ತದೋ ಗೊತ್ತಿಲ್ಲ, ನಾನು ಭರವಸೆ ಕೊಡಲ್ಲ ನಿಮಗೆ. ಕಡಲೆಬೇಳೆ ವಾರಕ್ಕೊಂದ್ಸರಿ ಕಡಲೆಬೇಳೆ, ಜಾಸ್ತಿ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಅದೆಲ್ಲವನ್ನು ಹಾಕಿ ಏನಪ್ಪ ಅಂದರೆ ಅದನ್ನು ಜುಣುಕ ಥರ ಮಾಡಬೇಕು. ಗಟ್ಟಿ ಮಾಡಬಾರ್ದು, ವಡ ಮಾಡ್ದಂಗೆ ಮಾಡಬಾರ್ದು. ಚೆಂದ ಕುದಿಬೇಕು, ಅದು ಜುಣುಕ ಥರ ಮಾಡಬೇಕು. ಅದು ಏನು ಕೊಡ್ತಿದ್ರೆ ಅಂದರೆ ಅದು ನಿಮ್ಮ ಕೀಲುಗಳಿಗೆ ಸಂದು ನೋವು ಮಾಡೋಂಗಿಲ್ಲ, ಕೀಲುಗಳು ಗಟ್ಟಿ ಇರ್ತವೆ. ಇದಕ್ಕೆ ಅದನ್ನು ಉಪಯೋಗ ಆಗ್ತದೆ. ನಾ ಹೇಳಿದ್ದೆ ನಿಮಗೆ ನರ್ವ್ ಸಿಸ್ಟಮ್ ಎಲ್ಲವೂ ನರಗಳ ಮೇಲೆ ನಿಂತದ. ನಮ್ಮ ನರಗಳು ಚೆನ್ನಾಗಿದ್ದರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಬರ್ತದೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಪಾಲಕದು ಒಂದು ಹೇಳಿದ್ವಿ. ಆಮೇಲೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಅತ್ಯಂತ, ವಾರಕ್ಕೊಂದ್ಸರಿ ಯಾರು ನುಗ್ಗೆ ಸೊಪ್ಪು ತಿಂತೀರಿ, ಯಾರು ನುಗ್ಗೆಕಾಯಿ ತಿಂತೀರಿ, ಗ್ರೇಟ್. ವಾರಕ್ಕೊಂದ್ಸರಿ ನುಗ್ಗೆಕಾಯಿ, ನುಗ್ಗೆ ಸೊಪ್ಪಿಂದು ಸಾರು ಮಾಡಿರಿ. ನುಗ್ಗೆ ಸೊಪ್ಪನ್ನು ನೀವು ಬ್ಯಾಳೆಗೆ ಹಾಕಿ ಪಲ್ಯ ಮಾಡಿರಿ, ತಿಳಿಯಾಗಿ ಮಾಡಿರಿ. ನುಗ್ಗೆ ಸೊಪ್ಪು ಅತ್ಯಂತ ದಿವ್ಯ ಔಷಧ. ಇದು ನಮ್ಮ ನರ್ವ್ ಸಿಸ್ಟಮನ್ನು ಸರಿ ಮಾಡ್ತದೆ. ನುಗ್ಗೆ ಸೊಪ್ಪಿನ ಬಳಕೆ ನಿಮ್ಮ ಮನೆಯೊಳಗೆ ಇರಲೇಬೇಕು. ತದನಂತರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು, ನಮ್ಮ ನರ್ವ್ ಸಿಸ್ಟಮನ್ನು ಚೆನ್ನಾಗಿರ್ತಕ್ಕಂಥದ್ದು ಬಾದಾಮಿ ಒಂದು 5-6 ಬಾದಾಮಿ ನಾವು ನೀರಲ್ಲಿ ನೆನೆಸಿ ಅದರ ಮೇಲಿನ ಸಿಪ್ಪಿ ತೆಗೆದು ಆ ಬಾದಾಮಿ ಸೇವನೆ ಮಾಡಬೇಕು. ಭಾಳ ಅವಶ್ಯಕತೆ. ಎದಕ್ಕೆ ರೊಕ್ಕ ಖರ್ಚು ಮಾಡ್ತೀವಿ, ಆದರೆ ಈ ರೀತಿಯಾಗಿ ಇರಲಿಲ್ಲ ನಮ್ಮದು ಬಾದಾಮಿ ಸೇವನೆ ನರ್ವ್ ಸಿಸ್ಟಮ್ ಸಲುವಾಗಿ. ತದನಂತರದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅರಿಶಿಣ. ನೀವು ಮಾರ್ಕೆಟ್ನಾಗ ತಂದ್ರಿ ಅಂದ್ರೆ ಅರಿಶಿಣ ಅಲ್ಲ, ಅದು ಬಣ್ಣ. ದಯವಿಟ್ಟು ಮಾರ್ಕೆಟ್ನಲ್ಲಿ ಅರಿಶಿಣ ತರಕ್ಕೆ ಹೋಗ್ಬೇಡ್ರಿ. ಅರಿಶಿಣ ಬೇರುಗಳಿಂದ ಅರಿಶಿಣ ಅದನ್ನು ಯಾವ ರೀತಿಯಾಗಿ ನಿಮ್ಮ ಕೈಕಾಲು ಜೂಮ್ ಹಿಡಿತಾವ. ನಿಮಗೇನಪ್ಪ ಅಂದರೆ ಒಂದಿಷ್ಟು ಏನಾದರೂ ಅಲ್ಲಿ ನೋವುಗಳಿದ್ದಾವೆ ಅಂದ್ರೆ ನೀವು ಪ್ರತಿನಿತ್ಯವೂ ಕೂಡ ರಾತ್ರಿ ಸಮಯದಲ್ಲಿ ಹಾಲು ಅಂದ್ರೆ ನಾನು ಜವಾರಿ ಆಕಳ ಹಾಲು ಅಂತ ತಿಳ್ತೀನಿ, ನೋಡ್ರಿ ಗೊತ್ತಿಲ್ಲ. ಹಾಲು ಅಂದ್ರೆ ಪ್ಯಾಕೆಟ್ ಹಾಲಲ್ಲ, ಅದು ಹಾಲಲ್ಲ, ಅದು ಉಪಯೋಗ ತರಕ್ಕೆ ನೋಡ್ಬೇಡ್ರಿ, ಅವಶ್ಯಕತೆ ಇಲ್ಲ. ಇಲ್ರಿ ಹಾಲೇ ಸಿಗಲ್ಲ ಅಂದ್ರೆ ಜವಾರಿ ಎಮ್ಮೆ 2ನೇ ದರ್ಜೆ ಜವಾರಿ ಎಮ್ಮೆ ಅನಿವಾರ್ಯ. ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿಣ, ಭಾಳ ಕುದಿಸ್ಬೇಡ್ರಿ. ಮೊದಲ ಒಂದಿಷ್ಟು ಹಾಲು ಕುದಿಸ್ರಿ, ಹಾಲು ಕಾಸಿರಿ. ಅದು ಎಮ್ಮೆ ಹಾಲದು ಚೆನ್ನಾಗಿ ಕಾಸ್ಬೇಕು, ಭಾಳ ಚೆನ್ನಾಗಿ ಕಾಸಿದ ಮೇಲೆ ಆಮೇಲೆ ಅರಿಶಿಣ ಹಾಕ್ರಿ. ಒಂದು ಅರ್ಧ ಚಮಚ ಹಾಕಿದ ಮೇಲೆ ಒಂದು ಸಾರಿ ಕುದಿಸಿ ಅದಕ್ಕೊಂದಿಷ್ಟು ಬಾದಾಮಿ ಪೌಡ್ರ್ ಸೇರಿಸಿ ನೀವು ಆ ಹಾಲನ್ನು ರಾತ್ರಿ 9 ಗಂಟೆಗೆ ಮಲಗುತ್ತೀರಿ. ಆ ಮಲಗೋ ಹೊತ್ತಿನಾಗ ಹಾಲು ಕುಡಿದು 1 ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ರಿ. ನೋಡಿರಿ ಎಂಥ ಅದ್ಭುತವಾದ ಬದಲು. 100 ವರ್ಷ ಚೈತನ್ಯಪೂರ್ಣವಾಗಿರ್ತಕ್ಕಂಥ ಜೀವನ. ನರ್ವ್ ಸಿಸ್ಟಮ್ ನಿಮ್ಮ ಜೀವನ, ಸಂಸಾರಿಕ ಜೀವನ ನಿಂತಿರೋದು ಅದರ ಮೇಲೆ. ಕುಡಿಬೋದು, ಬಿಸಿನೀರನ್ನು ಹಾಕೊಂಡು ಕುಡೀರಿ, ಅದಕ್ಕೇನು ತೊಂದರೆ ಇಲ್ಲ. ಬಿಸಿನೀರೊಳಗೆ ಅರಿಶಿಣ, ಬಾದಾಮಿ ಪೌಡ್ರ್, ಬಾದಾಮಿ ಹಾಲು, ಆಕಳಲ್ಲಿ ಸಿಕ್ಕಿಲ್ಲ ಬಾದಾಮಿ ಹಾಲು ಮಾಡಿರಿ. ಬಾದಾಮಿ ಹಾಲಿನಾಗ ಅರಿಶಿಣ ಹಾಕ್ಕೊಳ್ರಿ. ಸಕ್ಕರೆ ಬಳಸ್ಬೇಡ್ರಿ, ನಾನು ನಿಮ್ಮದಿನ ಹೇಳೇಬಿಟ್ಟಿನಿ. ಮತ್ತೆ ನೀವು ಹಾಲು ಅಂದಾಗ ಸಕ್ಕರೆ ಹಾಕೊಂಡು ಕೊಡ್ತೇವೆ. ಸಕ್ಕರೆ ಅಂದರೆ ಸಕ್ಕರೆ ವಿಷ ಅಂತ ಬಂದರೆ ವಿಷದ ರೂಪದಲ್ಲೇ ಬಂದು ನೋಡ್ರಿ. ನೀವು ಸಕ್ಕರೆನ ನೀವು 6 ತಿಂಗಳು ಮಾಡಿ ನೋಡ್ರಿ. ನೀವು ಆಮೇಲೆ ನೋಡ್ರಿ ನಿಮ್ಮ ಬದಲಾವಣೆ ಹೆಂಗಾಗ್ತದೆ. ನಾನು ಇದ್ದೇ ಇರ್ತೀನಿ. 6 ತಿಂಗಳಲ್ಲಿ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಅದ. ಇಷ್ಟು ನರ್ವ್ ಸಿಸ್ಟಮನ್ನು, ನಮ್ಮ ನರಗಳನ್ನು ಚೆನ್ನಾಗಿಡಲಿಕ್ಕೆ, ನರಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಇಷ್ಟು ಪದಾರ್ಥಗಳನ್ನು ನೀವು ಬಳಸ್ತೀವಿ. ಆಮೇಲೆ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದ್ರೆ, ಸಂಪೂರ್ಣ ನಾವು ಏನೇ ಒಂದು ಸೀನ್ ಬಂದ್ರೂ ಕೂಡ ಏನಪ್ಪ ಅಂದರೆ ಟ್ಯಾಬ್ಲೆಟ್ ತೊಗೊತೀವಿ. ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇಲ್ಲ. ಟ್ಯಾಬ್ಲೆಟ್ಸ್ ನಿಮಗೆ ಜ್ವರ ಬರ್ತಿದ್ದೇನೆ, ಎಲ್ಲಾರು ಹೋಗಿದ್ರೆ ಊರಿಗೆ ಹೋಗಿದ್ರೆ ಜ್ವರ ಬಂದಿದ್ದೇನೆ, ರಾತ್ರಿ ಚೆನ್ನಾಗಿ ಬಿಸಿ ನೀರನ್ನು ಕುಡಿದು, ಸಾಧ್ಯ ಆದ್ರೆ ಒಂದು ಕಿತ್ತಳೆ ಹಣ್ಣನ್ನು ತಿಂದು ಮಲ್ಕೊಳ್ರಿ. ಮುಂಜಾನೆ ಹೇಳಿದ್ರಾಗನೇ ಅರ್ಧಕ್ಕರ್ಧ ಜ್ವರ ಕಮ್ಮಿ ಆಗಿರ್ತದೆ. ಊಟ ಮಾಡೋಕ್ಕೆ ಹೋಗ್ಬೇಡ್ರಿ. ಅವತ್ತು ಮಾರನೇ ದಿನ ನೀವು ಮತ್ತೆ ಬಿಸಿನೀರು, ಕಿತ್ತಳೆ ಹಣ್ಣು, ಎಳೆನೀರು ಈ ರೀತಿಯಾಗಿ ಏನಪ್ಪ ಅಂದರೆ ಮಾಡಿ, ಇನ್ನೂ ಜ್ವರ ನಿಮಗೆ ಇದ್ದು ಅಂದರೆ ಹಣೆಗೆ ಏನಪ್ಪ ಅಂದರೆ ಮಡ್ಬಾತ್ ಮಾಡಿಸ್ತೆ. ನಿಮಗೆ ಮಣ್ಣಿನ ಪಟ್ಟಿ
ಕುತ್ತಿಗೆಗೆ ಪಟ್ಟಿ ಹಾಕ್ರಿ, ಮಕ್ಕಳಿಗೆ ಪಟ್ಟಿ ಹಾಕ್ರಿ. ಬೆಕ್ಕದಂಥ ಜ್ವರ ಇರ್ಲಕ್ಕ ಆ ಜ್ವರ ಕಮ್ಮಿ ಆಗಿಬಿಡ್ತಾವೆ 2 ದಿವಸದಲ್ಲಿ. ಜ್ವರ ಒಂದೇ ದಿವಸ ಜ್ವರ, ನೀವು ದವಾಖಾನೆ ತೋರಿಸಿದ್ರು ಜ್ವರ ಕಮ್ಮಿ ಆಗಲ್ಲ. ಆದ್ರೆ ಒಂದು ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ನಿಮಗೆ ನಿಮ್ಮ ಆರೋಗ್ಯ. ನಿಮ್ಗೆ ಏನರ ಸ್ವಲ್ಪ ಸುಸ್ತು ಅನಿಸ್ತಪ್ಪ ಅಂದ್ರೆ ನೀವು ಈ ರೀತಿ ಮಾಡಿ ಊಟ ಮಾಡ್ಬೇಡಿ. ಸುಸ್ತಾಯ್ತಂದ್ರೆ ಊಟ ಮಾಡೋಕೆ ಹೋಗ್ಬೇಡ್ರಿ, ಊಟ ಒಳ್ಳೇದಲ್ಲ. ನೀವು ಯಾವುದಾದ್ರೂ ಪ್ರಾಣಿಗಳು ನೋಡ್ರಿ, ಅವಕ್ಕೇನಾದರೂ ಸುಸ್ತಾಯ್ತಂದ್ರೆ ಏನು ತೊಗೊಳಂಗಿಲ್ಲ, ಅವು ಗಪ್ಪಿರ್ತವೆ. ಲಂಘನಂ ಸರ್ವ ಔಷಧ, ಅದರ ಮುಂದೆ ಇನ್ಯಾವ ಔಷಧ ಇಲ್ಲ. ನಿಮಗೆ ಶರೀರದಲ್ಲಿ ಏನಾದರೂ ತೊಂದರೆಗಳನ್ನ ಕಂಡಿಸಿದ್ರೆ ಅವಾಗ ನೀವು ಉಪವಾಸದ ಮರೆಯನ್ನು ಹೋಗ್ರಿ. ಬರೀ ಉಪವಾಸ ಖಾಲಿ ಅಕ್ಕ ಉಪವಾಸ ಇರೋದಿಲ್ಲ. ನೀರು ಕಾಸಿ ಹಾಸಿದ ನೀರು, ಉಗುರು ಬೆಚ್ಚಗೆ ನೀರಲ್ಲ. ಬಿಸಿ ನೀರಂದ್ರೆ ಕಾದದ ಸುಡ ನೀರು ಕುಡಿಬಾರ್ದು. ಕಾಸಿ ಹಾಸಿದ ಉಗುರು ಬೆಚ್ಚಗೆ ನೀರನ್ನು ನೀವು ಕುಡಿತಾ ಇರಬೇಕು. ಜಾಸ್ತಿ ನೀರನ್ನು ಕುಡೀರಿ. ಮತ್ತು ಸಾಧ್ಯ ಆದರೆ ಏನಪ್ಪ ಅಂದರೆ ಹಣ್ಣಿನ ರಸಗಳನ್ನು, ಆ ಹಣ್ಣುಗಳನ್ನು, ಕಲ್ಲಂಗಡಿ ಹಣ್ಣಿನ ರಸ, ಮೋಸಂಬಿ ಹಣ್ಣಿನ ರಸ, ನಾನು ತಿನ್ನೋಗಲ್ಲಪ್ಪ ಅಂದ್ರೆ ರಸ ತೊಗೊಳ್ರಿ. ಅದ್ರಾಗ ಭಾಳ ಮಂದಿ ಅಂಗಡಿಯಾಗ ಹೋಗಿ ಜ್ಯೂಸ್ ತೊಗೋತೀರಿ. ಅಂಗಡಿಯ ಜ್ಯೂಸ್ನ ಸಕ್ಕರೆ ಹಾಕಿರ್ತಾರೆ, ಅವರು ಹಾಲು ಹಾಕಿರ್ತಾರೆ, ಉರುತ್ತದೆಲ್ಲ ನಾಲಿಗೆ ರುಚಿ ಮಾಡ್ತಾರೆ. ದಯವಿಟ್ಟು ತಪ್ಪಿನೂ ಅಂಗಡಿಯನ್ನು ಜ್ಯೂಸ್ ಕುಡಿಬೇಡ್ರಿ. ಅಂಗಡಿ ಒಳಗೆ ಜ್ಯೂಸೇ ಅಲ್ಲ ಅದು ನಿಮಗೆ ಭಾಳ ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಅದರಿಂದ ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥದ್ದು. ತಣ್ಣನೆಯ ಪಾನೀಯನ್ನು ಮುಟ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಶರೀರ ಎಷ್ಟು ಬೆಚ್ಚಗೈತಲ್ಲ ಆ ಬಿಸಿ ಪ್ರಮಾಣದಲ್ಲಿ ನಮಗೆ ಪಾನೀಯ, ನೀರಾಗಲಿ ಯಾವುದೇ ರಸ ಆಗಲಿ ನಾವು ಸ್ವೀಕಾರ ಮಾಡಬೇಕು. ಅಂದಾಗ ಮಾತ್ರ ಏನಂತಂದರೆ ನಾವು ಆನಂದವಾಗಿರ್ಲಿಕ್ಕೆ ಬರ್ತದೆ. ನಾವು ಆನಂದವಾಗಿರ್ಲಿಕ್ಕೆ ಬಂದವರಿದ್ದೀವಿ, ನಾವು ದುಃಖ ಪಡೋಕ್ಕೆ ಬಂದಿಲ್ಲ ನಾವಿಲ್ಲಿ. ಅದಕ್ಕೆ ಫಸ್ಟ್ ಏನಪ್ಪ ಅಂದರೆ ಆರೋಗ್ಯಕ್ಕೆ ಮಾತ್ರ. ಎಲ್ಲ ಋಷಿಮುನಿಗಳು ಆರೋಗ್ಯಕ್ಕೆ ಮಾತ್ರ ಕೊಟ್ಟರು, ತಪಸ್ವಿಗಳು ಆರೋಗ್ಯಕ್ಕೆ ಮಾತ್ರ ಕೊಟ್ಟರು, ಬುದ್ಧಿಜೀವರು ಆರೋಗ್ಯಕ್ಕೆ ಭಾಳ ಮಹತ್ವ ಕೊಡ್ತಿದ್ದರು. ನೀವೆಲ್ಲ ಬಂದಿರಬೇಕು ಬುದ್ಧಿಜೀವರ ಸಮೇತ. ಅವರು ಅಡುಗೆ ಮಾಡೋರು ಇಬ್ಬರು 3-4 ತಾಸು ಅವ್ರು ಊಟ ಮಾಡೋದೇ ಇಷ್ಟೇ. ಆದ್ರೆ 3-4 ತಾಸು ಅದನ್ನು ಮಾಡಬೇಕಾದ್ರೆ 3-4 ತಾಸು ಟೈಮ್ ತಗೊಂಡು ಅಷ್ಟೇನಪ್ಪ ಅಂದರೆ ಶುದ್ಧೀಕರಣದಿಂದ ಎಲ್ಲ ರೀತಿಯಿಂದ ಸಮತೋಲನ. ಇಂಥದೇ ಇಲ್ಲ ಅಂತೇಳಿ ಉತ್ಕೃಷ್ಟವಾಗಿರ್ತಕ್ಕಂಥ ಸ್ವಲ್ಪ ಅವ್ರಿಗೆ ಕ್ಯಾನ್ಸರ್ ಇದ್ದು ಮೊದಲೇ ಗೊತ್ತಿತ್ತು. ಆದರೂ ಕೂಡ ಏನಪ್ಪ ಅಂದರೆ ಅದ್ರ ಜೊತೆಯಲ್ಲೇ ಅವರು ಯಾವುದೇ ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳಾರ್ದೇ ಬದುಕಿದ್ರು. ಅದಕ್ಕಾಗಿ ಬಂಧುಗಳೇ, ಒಡಲಗೊಂಡ ಶರೀರಕ್ಕೆ ಅಷ್ಟೋತ್ತರ ಶತವ್ಯಾಧಿಗಳು. ನಿನ್ನೆ ದಿವಸ ಹೇಳಿದ್ರು ವಚನ, ಬಸವಣ್ಣವ್ರು ಹೇಳಿದ್ದಾರೆ 12ನೇ ಶತಮಾನದಲ್ಲಿ, ಒಡಲನ್ನು ಕೊಟ್ಟ ಕಳಿಸ್ಯಾನಂದ್ರೆ ಪರಮಾತ್ಮ ರೋಗವನ್ನು ಇಟ್ಟೇ ಕಳಿಸ್ಯಾನ. ಒಡಲಗೊಂಡ ಶರೀರಕ್ಕೆ 108 ವ್ಯಾಧಿಗಳದ. ಅದಕ್ಕೆ 108 ವ್ಯಾಧಿಗಳು ಇರುವಂಥ ಈ ಶರೀರಕ್ಕೆ ನಾವು ಏನಾರ ಮಾಡೋದಲ್ಲ. ನಾವು ನೈಸರ್ಗಿಕವಾಗಿರ್ತಕ್ಕಂಥ ಬದುಕನ್ನು ಮಾಡಿದಿವಂದ್ರೆ ನಾವು ಪರಿಪೂರ್ಣವಾಗಿರ್ತಕ್ಕಂಥ ಜೀವನವನ್ನು, ಸುಖಕರವಾಗಿರ್ತಕ್ಕಂಥ ಜೀವನವನ್ನು, ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ಮಾಡಲಿಕ್ಕೆ ಬರ್ತದೆ. ಅಂಥ ಜೀವನ ನಮ್ಮದಾಗಲಿ. ಈಗ ನಾವು ಆ ಒಂದು ಯೋಗದಿಂದ ಯಾವ ರೀತಿಯಾಗಿ ನಮ್ಮ ಈ ನರ್ವಸ್ ಸಿಸ್ಟಮನ್ನು ಸರಿಪಡಿಸ್ಬೇಕು. ನರಗಳ ಮೇಲೆ ನಿಂತದಂತ ಹೇಳಿದ್ದಾನೆ ಎಲ್ಲನೇ. ಪ್ರತಿಯೊಂದು ಕೂಡ ಏನಪ್ಪ ಅಂದ್ರೆ ರೋಗಗಳು, ದೊಡ್ಡ ಮಾರಕ ರೋಗಗಳು ನರಗಳ ಮೇಲೆ ನಿಂತದೆ. ಅಲ್ಲಿದ್ದೇನೆ ಬರ್ತದೆ. ಎಲ್ಲ ಕಡೆ ಜಾಯಿಂಟ್ ಅಲ್ಲೇ ಒಳಗೆ ಹೋಗೋದು ನರ್ವಸ್ ಸಿಸ್ಟಮ್. ಅದೇ ರಕ್ತ ಪರಿಚಲನೆ ಮಾಡೋದೇ ಇದೆ. ಅದಕ್ಕೆ ನರ್ವಸ್ ಸಿಸ್ಟಮ್ ಈ ಆಹಾರ ಆಯಿತು ಕಾಲ. ಇನ್ನು ಯೋಗ, ಪ್ರಾಣಾಯಾಮ ದಿವ್ಯೌಷಧಿ. ಪ್ರಾಣಾಯಾಮ ಮಾಡಿರಿ, ನೀವು ಕಂಟಿನ್ಯೂ ಒಂದು 6 ತಿಂಗಳು ಪ್ರಾಣಾಯಾಮ ಮಾಡಿ ನೋಡಿರಿ. ನಿಮ್ಮಲ್ಲಿ ಎಂಥ ಒಂದು ಅದ್ಭುತವಾದ ಶಕ್ತಿ, ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮಗೆ ಗೊತ್ತಾಗ್ತದೆ. ಅದು ಏನೈತೆ ಅಂತ ಹೇಳ್ಬೋದು. ನಿಮ್ಗೆ ಯಾವುದೇ ಥರದ ಸುಸ್ತಾಗಲಿ, ನಿಮ್ಗೆ ಯಾವುದೇ ಥರದ ಆಲಸ್ಯ ಆಗಲಿ ಏನೂ ಬರೋಂಗಿಲ್ಲ. ಹೆಚ್ಚೆಚ್ಚು ನಾಡಿಸೋದ ಪ್ರಾಣಾಯಾಮ. ನಾಡಿಸೋದ ಪ್ರಾಣಾಯಾಮ ಮಾಡೋದ್ರಿಂದ ಎಲ್ಲೂ ಏನಪ್ಪ ಅಂದ್ರೆ ಬ್ಲ್ಯಾಕ್ ಆಗೋಂಗಿಲ್ಲ ಮತ್ತು ಓಲ್ ದೊಡ್ಡವಾಗುತ್ತೆ. ಇಲ್ಲಿ 2 ರೀತಿಯಿಂದ ಆಗ್ತದೆ. ಬ್ಲ್ಯಾಕರ್ ಆಗ್ತದೆ, ಇಲ್ಲಾಂದ್ರೆ ದೊಡ್ಡವರಾಗ್ತದೆ ನಮ್ಮ ಶರೀರದಲ್ಲಿ. ಅವು ಎರಡೂ ಏನಪ್ಪ ಅಂದರೆ ಸರಿ ದೊಡ್ಡ ಓಲಾಗಿದೆ ಅಂದರೂ ಕೂಡ ಏನಪ್ಪ ಅಂದರೆ ಅದು ಏನು ಮಾಡ್ತದೆ, ಸಣ್ಣದು ಮಾಡ್ತದೆ, ಸರಿ ಮಾಡ್ತದೆ ನಾಡಿಸೋದ ಪ್ರಾಣಾಯಾಮ. ಒಂದು ವೇಳೆ ಬ್ಲ್ಯಾಕೇಜ್ ಆಗಿತ್ತಪ್ಪ ಅಂದ್ರೆ ಆ ಬ್ಲ್ಯಾಕೇಜನ್ನು ಸರಿದೂಗಿಸ್ತದೆ, ಆ ಬ್ಲ್ಯಾಕೇಜನ್ನು ನಿವಾರಣೆ ಮಾಡ್ತದೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ನಾಡಿಸೋದ ಪ್ರಾಣಾಯಾಮದಲ್ಲಿದೆ. ಈ ನಾಡಿಸೋದ ಪ್ರಾಣಾಯಾಮ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವು ಯಾವುದೇ ಥರದ ಅದಕ್ಕೆ ಇದು ಇಲ್ಲ, ಬಂಧನಗಳಿಲ್ಲ, ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣ, ಕಿರಿಕಿರಿ ಇಲ್ಲಂದ್ರೆ ನೀವೇನಪ್ಪ ಅಂದರೆ ಯಾವಾಗ ಬೇಕು ಅವಾಗ ಮಾಡ್ಬೋದು. ಊಟ ಆದಮೇಲೂ ಕೂಡ ನಾಡಿಸೋದ ಪ್ರಾಣಾಯಾಮ ಮಾಡ್ಬೋದು. ಅದಕ್ಕೇನು ಬೇರೆ ಆಸನಗಳನ್ನ ಮಾಡಲಿಕ್ಕೆ ಇದೋಯ್ತು 4-5 ತಾಸು ಆಗತಕ್ಕ ಯಾವುದೇ ಆಸನಗಳನ್ನ ಹಾಕ್ಬಾರ್ದಂತೆ. ನಾವು ನಾಡಿಸೋದ ಪ್ರಾಣಾಯಾಮ ಒಂದು, ಈ ಒಂದು ವಜ್ರಾಸನ ಒಂದು ಊಟ ಆದಮೇಲೆ ಮಾಡುವಂಥ
ಊಟ ಆದಮೇಲೆ ನಾಡಿ ಶೋಧ ಮಾಡ್ಬೋದು, ತೊಂದರೆ ಇಲ್ಲ. ನಾಡಿ ಶೋಧ ಪ್ರಾಣಿ ಎಲ್ಲಿಗಾರ ಹೊಂಟೇರಿ, ಒಳ್ಳೆ ಕೆಲಸಕ್ಕೆ ಹೊಂಟೇರಿ, ಒಂದು 5 ನಿಮಿಷ ನಾಡಿ ಶೋಧ ಪ್ರಾಣಿ ಏನು ಬರ್ತದೆ? ಆತ್ಮವಿಶ್ವಾಸ. ಆತ್ಮವಿಶ್ವಾಸ ನಮ್ಮಲ್ಲಿ ಏನೋ ಒಂದು ಬಲ ಬರ್ತದೆ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಅದಕ್ಕಾಗಿ ಅಂಥ ನಾಡಿ ಶೋಧ ಪ್ರಾಣಾಯಾಮದಿಂದ ಮತ್ತು ನಾನು ಹೇಳಿರ್ತಕ್ಕಂಥ ಈ 5 ಪ್ರಮುಖವಾಗಿರ್ತಕ್ಕಂಥ ಆಹಾರಗಳಿಂದ ನಮ್ಮ ನರ್ವ್ ಸಿಸ್ಟಮನ್ನು ನಾವು ಚೆನ್ನಾಗಿಟ್ಕೊಳ್ಳೋಕೆ ಬರ್ತದೆ. 72,000 ನಾಡಿಗಳನ್ನು ಚೆನ್ನಾಗಿಟ್ಕೊಂಡು ಎಡ, ಪಿಂಗಳ, ಸುಸುಮ್ ನಾಡಿಗಳನ್ನು ಯಾವಾಗಲೂ ಜಾಗೃತವಾಗಿಟ್ಕೊಳ್ಳೋಕೆ ಬರ್ತದೆ. ಅದಕ್ಕೆ ಅಂಥ ನರ್ವ್ ಸಿಸ್ಟಮ್ ನರಗಳ ಮೇಲೇ ಎಲ್ಲ ನಿಂತದ. ಅದಕ್ಕಾಗಿ ಅಂಥ ನರಗಳ ದೌರ್ಬಲ್ಯ ಆಯ್ತಪ್ಪ ಅಂದರೆ ಮಕ್ಕಳಾಗಲ್ಲ, ನರಗಳ ದೌರ್ಬಲ್ಯ ಆಯ್ತಪ್ಪ ಅಂದರೆ ಸಂಸಾರ ಚೆನ್ನಾಗಿ ಮಾಡೋಕ್ಕೆ ಬರೋಂಗಿಲ್ಲ. ಎಲ್ಲವೂ ನಿಂತಿದ್ದು ನರಗಳ ದೌರ್ಬಲ್ಯ, ನರಗಳ ಮೇಲೆ ನಿಂತದ. ಅದಕ್ಕೆ ನರಗಳ ದೌರ್ಬಲ್ಯ ಆಗಲ್ಲ. 100 ವರ್ಷಗಳ ಕಾಲ ಏನು ನರಗಳನ್ನು ನಾವು ಅದ್ಭುತವಾಗಿ ಇಟ್ಟುಕೊಳ್ಳಲಿಕ್ಕೆ ಈ 5 ಅಂಶಗಳನ್ನು ನಾಳೆಯಿಂದಲೇ ರೂಢಿಸಿಕೊಳ್ಳಿ. ಕಣ್ಣಿನ ನರಗಳ ದೃಷ್ಟಿಯನ್ನು ನಾವು ಭಾಳಷ್ಟು ಬೇಕಾದರೆ, ಭಾಳಷ್ಟೇ ಬೇಕಾಗಿದ್ದವು ಅಂದರೆ ನಾವ್ಯಾಕೆ ಕಟ್ಸ್ಕೊಂಡ್ಬಿಟ್ಟಿವಿ, ನಾವೇ ಕಟ್ಸ್ಕೊಂಡಿವೋ ಅದು ಆಮೇಲೆ ಆಗೋದು ಗೊತ್ತಿಲ್ಲ. ಅದು ಈಗ ಅದನ್ನು ಅಲ್ಲಿ ಎಷ್ಟೈತಲ್ಲ ಅಷ್ಟಿಟ್ಟು ಇನ್ನೂ ಸರಿ ಮಾಡ್ಕೊಳಕ್ಕೆ ಬರ್ತದೆ. ಆದರೆ ಹೆಚ್ಚೆಚ್ಚೇನಪ್ಪ ಅಂದರೆ ಪ್ರಾಣಾಯಾಮ, ನಾನು ಹೇಳಿರ್ತಕ್ಕಂಥ ಈ ಸದ್ಯ 5 ಆಹಾರಗಳು, ಅದರ ಜೊತೆಯಲ್ಲಿ ಕಣ್ಣಿನ ಈ ನರಗಳ ಸಿಸ್ಟಮನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇನ್ನೂ ಏನಪ್ಪ ಅಂದರೆ ಮುಲ್ಲಂಗಿ, ಗಜ್ಜರಿ, ಸೌತೆಕಾಯಿ ಇವುಗಳನ್ನು ನಾವು ಹೆಚ್ಚೆಚ್ಚೇನಪ್ಪ ಅಂದರೆ ಬಳಸಿದ್ರೆ ನಾವು ಸರಿ ಮಾಡ್ಬೋದು. ಸ್ವಲ್ಪ ಇತ್ತು ಅಂದರೆ ಅದು 100% ಏನಪ್ಪ ಅಂದರೆ ಕ್ಯೂರ್ ಆಗುತ್ತೆ. ಜಾಸ್ತಿ ಇತ್ತಪ್ಪ ಅಂದ್ರೆ ಈಗ ಎಷ್ಟು ಯಾವ ಪ್ರಮಾಣದಲ್ಲೆಲ್ಲ ಆ ಪ್ರಮಾಣದಲ್ಲಿ ಜಾಸ್ತಿ ಆಗಂಗಿಲ್ಲ, ಮತ್ತು ಮುಂದೆ ಇನ್ನು ಕಡಿಮೆ ಮಾಡ್ಕೊತ ಬರ್ಬೋದು. ಇನ್ನು ಆ ಸಿಸ್ಟಮನ್ನು ಕಡಿಮೆ ಮಾಡ್ಕೊಳ್ಳೋಕೆ ಬರ್ತದೆ. ಅದರಿಂದ ಮಾತ್ರ ಸಾಧ್ಯತೆ. ಅದು ಯಾರನ್ನ